ಹೆಲೋ ಸ್ಟೂಡೆಂಟ್ಸ್, KCET ವಿದ್ಯಾರ್ಥಿಗಳಿಗೆ ನಮ್ಮ KA ಕಡೆಯಿಂದ 2 ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಂತಾ ಹೋಗೋಣ. ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನ್ ಅನ್ನ ತಿಳ್ಕೊಂತಾ ಹೋಗೋಣ. ಈಗ KCET ವಿದ್ಯಾರ್ಥಿಗಳಿಗೆ 2 ಭರ್ಜರಿ ಗುಡ್ ನ್ಯೂಸ್ ಅನ್ನ ಅಫಿಷಿಯಲ್ ಆಗಿ ನಮ್ಮ KA ಕಡೆಯಿಂದ ತಿಳಿಸಿರ್ತಕ್ಕಂಥದ್ದು. ಸೊ ಅಫಿಷಿಯಲ್ ನೋಟಿಫಿಕೇಶನ್ ಈಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ. ಸೊ ವಿದ್ಯಾರ್ಥಿಗಳು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಬೋದಾಗಿರತ್ತೆ. ಸೊ ಇಲ್ಲಿ ನೋಡಿ, ಸೊ ಈಗಾಗಲೇ ದಿನಾಂಕ 16/4/2025 ಮತ್ತೆ 17/4/2025 ಸಂಬಂಧಪಟ್ಟಂತೆ CET ಪರೀಕ್ಷೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈಗಾಗಲೇ ಲಿಂಕ್ ಅನ್ನ ಬಿಡುಗಡೆ ಮಾಡಿದ್ರು. ಸೊ ಲಾಸ್ಟ್ ಡೇಟ್ ಈಗ ಎಕ್ಸ್ಟೆಂಡ್ ಮಾಡಿದ್ರೆ, ಎಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡಿದ್ರು ಅಂತಂದ್ರೆ 24/2/2025 ರಾತ್ರಿ 11:59 ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ, ಅದೇ ರೀತಿ ಫೀಸ್ ಅನ್ನ ಪೇ ಮಾಡೋದಕ್ಕೆ 25/2/2025 ಸಂಜೆ 5:30 ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು ನೀವು ಫೀಸ್ ಅನ್ನ ಪೇ ಮಾಡೋದಕ್ಕೆ. ಮತ್ತೆ ಎಡಿಟಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ಅನ್ನು ತಿಳಿಸಿರ್ತಕ್ಕಂಥದ್ದು. ಸೊ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ್ದಾದ್ರು ಡೀಟೇಲ್ಸ್ ಅನ್ನ ತಪ್ಪಾಗಿ ಎಂಟರ್ ಮಾಡಿದ್ರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವೀಗ ಎಡಿಟ್ ಮಾಡ್ಕೋಬಹುದಾಗಿರತ್ತೆ. ಸೊ ಆ ಮಾಹಿತಿಯನ್ನ ಇಲ್ಲಿ ತಿಳಿಸಿರ್ತಕ್ಕಂಥದ್ದು ವಿಶೇಷ ಸೂಚನೆ ಅಂತ ಇದಲ್ವಾ, ಸೊ ಅಲ್ಲಿ ಆ ಮಾಹಿತಿಯನ್ನ ತಿಳಿಸಿರ್ತಕ್ಕಂಥದ್ದು ಎಡಿಟಿಂಗ್ ಗೆ ಸಂಬಂಧಪಟ್ಟಂತ. ಓಕೆನಾ, ನಮ್ಮ KU ತಿಳಿಸಿರ್ತಕ್ಕಂತಹ ಅಫಿಷಿಯಲ್ ನೋಟಿಫಿಕೇಶನ್ ಅನ್ನ ನಾವು ಈಗಾಗಲೇ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿರುವ ನೋಟಿಫಿಕೇಶನ್ ವಿದ್ಯಾರ್ಥಿಗಳು ಮತ್ತೊಮ್ಮೆ ಚೆಕ್ ಮಾಡಬಹುದಾಗಿರುತ್ತೆ. ಓಕೆನಾ, ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಈಗ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿದೀವಿ. ಲಿಂಕ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ, ಸೊ ಥ್ಯಾಂಕ್ ಯು, ಬಾಯ್.